ಮೀನಾಕ್ಷಿ ಆರಾಮದಿಯಾ ಯವ್ವ ಈ ಮನೆಗೆ ಎದಕ್ ಬರಕ್ ಹೋದ್ಯವ ನಿನ್ ಸೊಸಿ ನನ್ನ ನೋಡ್ಬೇಡ ಮಾತಾಡ್ಸ್ಬೇಡ ಅಂತಂದಿದ್ಲ ಎದಕ್ ಬಂದೆ ಯವ್ವ ಎಟ್ಟ ಮಾಡಿದ್ರು ನನಗ ನಿನ್ನ ನೋಡ್ಲಾರ್ದೆ ಇಲ್ಲ ಕಾಲಿಲಿವ ಮೊನ್ನೆ ಒಲಿ ಮುಂದೆ ಕುತ್ಕೊಂಡು ಅಳಕತ್ತಿದ್ನ್ಯಾ ನಿಮ್ಮನ್ನ ಬನ್ನ ಬರೋಣ ಯಾಕೆ ಬೇ ಅಳಕತ್ತಿ ಅಂತ ಕೇಳಿದ್ನ ಯಪ್ಪ ನಿನ್ನ ಹೆಂಡ್ತಿಯಾರ ಮಾತು ತಗೊಂಡಾಳ ನಿನ್ನ ಮಗಳು ನೋಡಕ್ ಹೋಗ್ಬೇಡ ಅಂತೇಳಿ ಮತ್ತು ಮೀನಾಕ್ಷಿ ನೋಡ್ಲಾರ್ದ ಬಾ ದಿನ ಆತು ಅಂತೇಳಿ ಅಳಕತ್ತಿದ್ನ್ಯಾ ಅದಕ್ಕೆ ಹೋಗ್ಬರೋಗವ ನೀನು ಅಂತೇಳಿ ಅಂದ ಆಣಿ ಸೂರಿ ಅವೆಲ್ಲ ತಲೆಗೆ ಇಟ್ಕೊಳಕ್ ಹೋಗ್ಬೇಡ ಸುಮ್ಮನೆ ಹೋಗ್ಬರೋ ಆಕೆ ನೀನು 3 ಹೊತ್ತು ಕಾಕೊಂತ ಕುಂತಿರ್ತಾಳನ ಅಂತ ಅಂದ್ಲವ ಅನ್ನವ ಅದಕ್ಕೆ ಬಂದು ನೋಡು ನೋಡವ ಎಂಥ ಪರಿಸ್ಥಿತಿ ಬಂತು ತಾಯಿ ಮಕ್ಕಳು ಮಾತಾಡ್ಬೇಕಂದ್ರೂ ಅಂಜಂಜಿತೆ ಮಾತಾಡುವಂಗೆ ಆತ್ ನೋಡವ ಎಂಥ ಸೊಸಿನೋ ಏನು ಕತಿನೋ ಅಂತಿನ್ನ ಯವ್ವ ವೈನಿ ಈಗನೂ ಹಂಗೆ ಒಂಟಕ್ಷರಲ್ಲೇ ಮಾತಾಡೋದು ಆಮೇಲೆ ಒಣ ದಿಮಾಕ ತೋರಿಸೋದು ಮಾಡ್ತಾನ ಅಯ್ಯೋ ಮೀನಾಕ್ಷಿ ಮೊನ್ನೆ ಅವ್ರು ಬಂದಿದ್ಲವ ಬಂದು ಈಗಿನೇನು ಹಿಟ್ಟು ತುಪ್ಪ ಕುಡಿಯೋಕೆ ತಿನಿಸಿ ಹೋದ್ಲು ಅಲ್ಲ ಹೆತ್ತ ತಾಯಿ ಬಂದಾಳ ಮಾತಾಡ್ಸಕ್ಕ ಮಗಳು ಹೊಟ್ಟಿಲದಾಳ ಅಂತ ಮಾತಾಡ್ಸಕ್ ಬಂದಾಳ ಅವ್ರವ್ ಸತ್ಯಕರ ಬಾಯಿ ಬಂದಂಗ ಮಾತಾಡಿದ್ಲು ಅವ್ರವ್ ಗಟ್ಟಿ ಮಾಡಿದಾಳ ಆಕಿನೂ ಬೇಷಾಗ ಮಾತಾಡ್ ಕಳ್ಸಿಲ್ ನೋಡು ನನಗೂ ಧೈರ್ಯ ತುಂಬಿದ್ಲವ ನೀವು ಈಕೆಗೆ ಅಂಜಕ್ ಹೋಗ್ಬೇಡ್ರಿ ಈಕೆ ಹಿಂಗ ನಮ್ಮ ಮಗಳಂತೆ ನಾ ಏನು ಮುಚ್ಚಿಟ್ಕೊಳಂಗಿಲ್ಲ ನೀವು ಜಾರ್ಸಕ್ ಕಲೀರಿ ಅಂತೇಳಿ ಅಂತಂದ್ಲು ಅವಾಗಿಂದ ನಾನು ಒಂದಿಟ್ಟು ಮಾತಾಡ್ತೀನಿ ಗಪ್ನ ಕುಂದಿರ್ತಾ ಮತ್ತೆ ಹೊಟ್ಟೆನ ಕೂಸು ತೆಗೆಸ್ಕೊಂತೀನಿ ಅಂತ ಏನು ಅನ್ನಂಗಿಲ್ಲನು ಅಯ್ಯೋ ಹೊಟ್ಟೆಗಿನ ಕೂಸ್ನು ತೆಗ್ಸಕ್ ಹೋಗ್ಯಾಳ ನಿಮ್ಮ ಅಣ್ಣನ ತುಡುಗಿಲ್ಲ ನಾನು ತುಡುಗಿಲಿ ಅಲ್ಲಿ ಹೋಗ್ಬೇಕು ನರ್ಸು ನಿಮ್ಮ ಅಣ್ಣ ಫೋನ್ ಮಾಡ್ಯಾಳ ಏನ ಪರಿಚಯ ಅಂತ ನಿಮ್ಮ ಅಣ್ಣಗ ನಿಮ್ಮ ಮಿಸ್ಸಸ್ ಹಿಂಗತಿ ಬಂದಾರಂತೆ ಫೋನ್ ಹಚ್ಚ ನಿಮ್ಮ ಅಣ್ಣ ಅಲ್ಲಿ ಹೋಗ್ಯಾನ ಹೋಗಿಂದ ಹಿಂಗಿಂಗಂತ ಗೊತ್ತಾಗೈತಿ ನೆಂಪಲ್ಲಿ ನಿಗಿಸ್ಬಿಟ್ಟಾನ ನಿಮ್ಮ ಒಯ್ನಿನ ನಿಗಿಸ್ ಮನಿ ಕರ್ಕೊಂಬಂದ್ ನೋಡು ಈಗ ಒಂದಿಟ್ಟು ಹತ್ತಿಗೆ ಬಿದ್ದಾಳವ ಏನವ ಈಕಿಗೆ ಏನು ಕಡಿಮೆ ಆಗೈತಿ ಅಂತಿನ್ನ ತನ್ನಾಗ ತಿನ್ಕೊಂಡು ಉಣ್ಕೊಂಡು ಯಾಕೆ ಇರಬಾರ್ದವ ಈಕಿ ಜಲಮ ಏನನವ ಯವ್ವ ಒಣ ತಿಂಡಿಗೆ ನನ್ನ ಕಡ್ಸ್ಕೊಳಕ್ ಬಾಳದವ ವೈನಿ ಹೆತ್ತ ತಾಯಿನ ಬಿಟ್ಟಿಲ್ಲ ಆಕಿ ಇನ್ನ ನಮ್ಮನ್ನ ಬಿಡ್ತಾಳ ಮೀನಾಕ್ಷಿ ನೋಡವ ನಾ ಬರೇ ಮಾತು ಹೇಳ್ಕೊಂತ ನಿಂತೆ ಬಾರಿ ಕುಂದ್ರ ಬಾ ಒಂದಿಷ್ಟು ಚಾಪ ಮಾಡ್ತೀನಿ ಯವ್ವ ಇಲ್ವ ಮಾತಾ ಹೊಕ್ಕಿನಿ ಒಂದು ಲೆಕ್ಕ ಹಾಕಿದ್ದಂಗೆ ಐತದ ನಿಮ್ಮ ಮೊಯ್ನಿ ತಗೋ ಇಲ್ಲಿ ಒಂದಿವ್ಸ ರೊಕ್ಕ ತಂದಿನಿ ಇಟ್ಕೊ ನಿನ್ನ ಹತ್ರ ಈ ರೊಕ್ಕ ತಗೊಂಡು ನಾ ಏನು ಮಾಡ್ಲಿವ ಬೇಡ ನಾನು ಗಂಡ ಬೇಡ ತಂದು ಕೊಡ್ತಾನೆ ಬೇಡವ ನಿನಗೆ ಖರ್ಚಿ ಬರ್ತಾವು ತೆಗೆದಿಟ್ಕೋ ಅಯ್ಯೋ ತೆಗೆದಿಟ್ಕೋರಿ ಯವ್ವ ಇನ್ನೊಂದು ವಿಷಾಣಿ ಮೊಯ್ನಿ ನಿಮ್ಮ ಅಣ್ಣ ಒಂದಿಷ್ಟು ಕೈಯಾಗ ರೊಕ್ಕ ಅದು ಕೊಡ್ತಿತ್ತ ಅವನ ಮತ್ತೆ ನಿಮ್ಮಪ್ಪ ಆ ಮಗ್ಳ ಮನಿ ಚಂದ್ರಪ್ಪದನ್ಲ ಅವ್ನ ಕೈಯಾಗ ಒಂದಿಷ್ಟು ದುಡಿದು ರೊಕ್ಕ ಕೊಟ್ಟು ಕಳ್ಸೈತಿ ಮನ್ನಿ ಸಲ ಒಟ್ಟು ತುಡು ಮಾಡಿಟ್ಕೊಂಡ ನೋಡ್ಯವ ಅಂತ ದೊಡ್ಡ ಮನೆ ತಂದಕ್ಕೆ ಹಿಂಗೆಲ್ಲ ಮಾಡ್ತಾಳ ನೋಡ್ಯವ ಆಕಿ ಅದಕ್ಕೆ ನಿನ್ನ ಹತ್ರ ಇಟ್ಕೊಂಡು ರೊಕ್ಕ ಮೊನ್ನೆ ಹಾಕಿದ್ನ ನಿಮ್ಮಪ್ಪ ಅದಕ್ಕೆ ಅಲ್ಲಿ ಇಟ್ಕೊಳೋದ ಬೇಡ ಅಂತೇಳಿ ಇಲ್ಲಿ ತೊಗೊಂಬಂದಿ ನೀವು ನಿನ್ನ ಹತ್ರ ಇಟ್ಕೋ ಇವ ಯಾಕೆ ಹಂಗತಿ ಮಾಡ್ತಾಳನವ ಆಕೇನ ಶಾಣೆ ಕೆಲ್ ತಗೋ ವೈನಿ ಉತ್ತರ ಇಂಥ ಕೆಲಸ ಮಾಡೋದಿವ ಮೀನಾಕ್ಷಿ ಮತ್ತೆ ಏನಾಯ್ತು ನಿನ್ನ ಹೊಲದ್ದು ಸುದ್ದಿ ಅಯ್ಯೋ ಅದು ನೀನು ಕೇಳ್ತಿ ಬಾರ್ಬೇಯವ್ವ ಊರು ಬಿಟ್ಟು ಹೋಗ್ಯಾರಂತ ನೋಡಿ ನಮ್ಮ ಅತ್ತಿ ನಮ್ಮ ಮಾವ ಮನಿ ಕಿಲಿ ಜಡ್ಕೊಂಡು ಯಾರಿಗೆ ಹೊಲ ಹಾಕ್ಸ್ಯಾರಂತ ಹಾಕಿ ಸೇಕಿ ನಮ್ಮ ಹೆಣ್ಮಗಳು ಕರ್ಕೊಂಡು ಹೋಗ್ಬಿಟ್ಟ ನೋಡು ಅವ್ರಪ್ಪ ಅವ್ರನ್ನ ಹೊಲ ಹಾಕ್ಯಾರ ರೊಕ್ಕ ಬಂದತಿ ತಗೊಂಡು ಓಡಿ ಹೋಗ್ಯಾರ ಮಣ್ಣಿನ ಖರೀದಿ ಹೆಚ್ಚಿದ್ರಂತವ ಮತ್ತು ಊರಾನ್ ಮಂದಿ ಚೀಟು ಅಂದಾರಂತ ಅದಕ್ಕೆ ಹೊಲ ಹಾಕಿ ಹೋಗ್ಯಾರ ನೋಡು ಅದಕ್ಕೆ ನಾನು ಬೇಸಿಗೆ ಹೇಳಿನಿ ನಡಿ ಊರಿಗೆ ಹೋಗುನು ಒಂದು 10 ದಿನ ಹೋಗಿ ಅದನ್ನ ಒಟ್ಟು ಹೊಲ ಸುದ್ದು ಮಾಡ್ಕೊಂಡ್ ಬರೋಣ ಅಂತಿ ನಮ್ಮ ಹೆಣ್ಮಗಳಿಗೂ ನಾವೇನು ಹೊಲ ಕೊಡಕ್ಕೆ ಒಲ್ಲೆ ಅಂತೀವಿ ಹೇಳಿ ನೋಡುನು ಎಂತ ತಂಗಿರಿ ಇರ್ಬೇಕು ಬೇವ ಎಲ್ಲಾನು ತಾನ ಬಕ್ಕರ್ಸ್ಬೇಕಂತ ನೋಡ್ಯವ ಇವ್ರ ಅಕ್ಕ ನನಗಂತ ಬುದ್ಧಿ ಬರ್ಲಿಲ್ಲವ ಇನ್ನು ನಮ್ಮ ಅಣ್ಣ ನನ್ನ ಹೆಂಡತಿ ಚಂದಗಿರ್ಲಿ ಅಂತೀನಿ ನಾನು ಹಲ್ಲಿದ್ರ ಕಡ್ಲಿರಂಗಿಲ್ಲ ನನ್ನ ಮಗಳ ಕಡ್ಲಿದ್ರ ಹಲ್ಲಿರಂಗಿಲ್ಲ ಏನ್ ಮಾಡುದು ನಾನು ಪಡ್ಕೊಂಡ್ ಬಂದಿದ್ದು ಯವ್ವ ಆ ಹೊಲದ ಸಂಬಂಧ ನಿನ್ನ ಗಂಡನ್ ಕರ್ಕೊಂಡು ಹೋಗ್ಬೇಡ ಯವ್ವ ಆಸ್ತಿ ಅಂತ ಸಂಬಂಧ ಮಂದಿ ಕುದಿ ಕೊಯ್ಯಾಕು ಹೇಸಿಲ್ಲ ನನ್ನ ಮಗಳ ಯಾಕೆ ಬೇಕು ಗಂಡ ಹೆಂಡತಿ ಇಲ್ಲಿ ದುಡ್ಕೊಂಡು ಚಂದ ಗದಿರಲ್ಲ ಸಾಕು ನಿಮ್ಮ ಪಾಡಿಗೆ ನೀವು ಇರ್ರಿ ಆಸ್ತಿ ಅಂತ ತಗೊಂಡು ಏನು ಮಾಡ್ತೀರಿ ಆಕಿನ ನಿಮ್ಮ ಹೆಣ್ಮಗಳು ತಿಂದು ಹಾಳು ಬಾಯಿ ಬೀಳೋಳಕ ಇಟ್ಟು ದಿನ ಉಂಡಿಲ್ಲನೇ ಆಕಿ ಅದು ಏಟಾಗ ಆಗೋಲ್ದಕ್ಕ ಸುಮ್ ಕುಂದ್ರ ಬೇಯವ ಅನ್ಸ್ಕೊಂತ ಕುಂತ್ರ ಹಂಗ ಹಿಂದಕ್ಕೆ ಯಾಕೆ ಸರಿಬೇಕು ಯಾಕ ಅವ್ರ ಅಪ್ಪ ಹುಟ್ಟೇನಿಲ್ಲ ನನ್ನ ಗಂಡ ಹೋಗಿ ಸೊಡ್ಡು ಹೊಡೆದು ಇಸ್ಕೊಂಬರ್ತೀವಿ ಹೊಲಾನ ಹಂಗ ಹಿಂಗ ಅಲ್ಲ ಹಾಗೆ ಯಾಕೆ ಕೊಡ್ಬೇಕು ನಿಮ್ಮ ಅತ್ತಿ ನಿಮ್ಮ ಮಾವನ ಸುಮ್ಮದಾರ ಇನ್ನು ಅವ್ರು ಏನು ಮಾಡ್ತಾರ ನಿಮ್ಮ ಅತ್ತಿ ನಿಮ್ಮ ಮಾವಗ ಬುದ್ಧಿಲ್ಲ ಹೆಣ್ಮಕ್ಳಿಗೆ ಮಾಡ್ಯಾಳ ಅಂದ್ರೆ ಯಾಕೆ ಅಂತ ನಿಮ್ಮ ಅತ್ತಿ ಈಗ ಚಂದಾಗ ನೋಡ್ಕೊಳಕತ್ತಾರ ಕೈ ಕಾಲಾಗ ಒಂದಿಟ್ಟು ಶಕ್ತಿ ಐತೆ ಕೈಯಾಗ ರೊಕ್ಕ ಐತೆ ನಮ್ಮ ಅತ್ತಿ ನಮ್ಮ ಮಾವನ್ ನೋಡ್ಕೊಳಕತ್ತಾರ ಈಗ ಒಂದೀಟು ವಯಸ್ಸಾಗಲಿ ಏನಾರ ನೆಲ್ಪಟ್ಟ ಆಗ್ಲಿ ಹಾಸಿಗೆ ಹಿಡಿಲಿ ನೋಡು ಆವಾಗ ಗೊತ್ತಾಗತ್ತ ನಮ್ಮ ಅತ್ತಿ ನಮ್ಮ ಮಾವನ ಎಳತ್ತಂದು ಹೋಗೋದು ಹೊಕ್ಕಾಕಿ ನಮ್ಮ ಹೆಣ್ಮಗಳು ರೊಕ್ಕ ಇರೋ ಮಟ ಆಟ ಎಲ್ಲ ಚಂದ ಇರ್ತತಿ ರೊಕ್ಕ ಮನುಷ್ಯನ ಕೈಯಾಗ ಯಾವಾಗ ಖಾಲಿ ಆಗತ್ತಲ್ಲ ಅವಾಗ ಜೋಳ್ಗಿನ ನೋಡ್ಬಿ ಯಾರಾದ್ರೂ ಅಷ್ಟ ಕೈಯಾಗ ರೊಕ್ಕ ಇದ್ರಟ ಚಂದ ಯವ್ವ ರೊಕ್ಕದ ಮ್ಯಾಗ ನಿಂತೈತೆ ಬಾರಿ ಯವ್ವ ಜಗತ್ತು ಸಂಬಂಧಗಳಿಗೆ ಬೆಲೆನೇ ಇಲ್ಲ ನನ್ನ ಮಗಳ ನಿಮ್ಮ ಅಣ್ಣ ಗೌರಿನ ಯಾಕರ ಲಗ್ನ ಆಗಿನಿ ಅಂತ ನೋಡು ನಾ ತಪ್ಪು ಮಾಡಿದ್ದೀನಿ ಬೇಯವ್ವ ಅಂತ ಯಗ್ಗನ ಮರಗ್ತತಿವ ನಿಮ್ಮ ಅಣ್ಣ ಲಗ್ನ ಅವಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ತಂದೆ ತಾಯಿ ಕೇಳಾರ್ದ ಇವನು ಲಗ್ನ ಆಗಿ ಬಂದು ಇವನು ಶ್ರೀಮಂತಿಗೆ ಆಸೆ ಪಟ್ಟು ಹೋಗ್ಯಾನ ಈಗ ಬೇಡಾಗೈತೇನೆ ಅವಂಗ ಈಗ ಲಗ್ನ ಆಗೇ ಬಿಟ್ಟತಿ ಅಂದ್ರಾರ ಏನು ಆಡಿದ್ರಾರ ಏನು ಹೊಂದ್ಕೊಂಡು ಸಂಸಾರ ಮಾಡಬೇಕು ಯವ್ವಾ ನಿಮ್ಮ ಅಣ್ಣನ ತೂಸ ನಿಗ್ರಸಂಗಿಲ್ಲ ಒಟ್ಟೆ ಅದನ್ನ ತಗೊಂಬ ಇದಂತ ಅದಂತ ಅದಟ್ ಹೊಟ್ಲಿ ಇದ್ದಿದ್ದು ಮುಂದಿಟ್ಕೊಂಡು ಇಷ್ಟ ಆಟ ಆಡ್ಸಕತ್ಬಿಟ್ಟ ನನ್ನ ಮಗನ
ಹೊಟ್ಟಿ ಉರಿತೈತಿ ಏನು ಮಾಡ್ಲಿ ಮೀನಾಕ್ಷಿ. ಆ ಅನ್ನಕ್ಕೂ ಬಾಯಿಲ್ಲ, ಹ್ಞೂ ಅನ್ನಕ್ಕೂ ಬಾಯಿಲ್ಲ. ಒಂದು ಪಗಾರದಾಗ ಅವನಾರ ಏಟ್ ತರ್ಬೇಕು, ನಿಮ್ಮಪ್ಪ ತಂದಿದ್ದು ರೊಕ್ಕ ಕೊಡಕ್ಕೆ ಹೋದ್ರೆ ಅದನ್ನ ಇಸ್ಕೊಳಂಗಿಲ್ಲ ನಿಮ್ಮನ್ನ. ಅದನ್ನ ತೊಂಬ ಇದನ್ನ ತೊಂಬ, ಅದು ಬೇಕು ಇದು ಬೇಕಂತೇಳಿ ಹಂಗೆ ಒಟ್ಟ ದಿನಂಪ್ರತಿ ಕೇಳೋದ. ಅವಂಗೂ ಒಂಥರ ಒಂದೊಂದ್ಸತಿ ಜಲಮ ಚಿಂಗೆದ್ದು ಹೋಗ್ಬಿಡ್ತೈತ್ವ. ಏನು ಕೇಳಂಗಿಲ್ಲ ಬಿಡ, ತಿಂಡಿ ಅಂತಿಲ್ಲ ಉಂಡೆ ಅಂತಿಲ್ಲ, ಏನು ಕೇಳಂಗಿಲ್ಲ. ಅದು ಅಂತ ಹುಡುಗಿಯವ ಅವ್ರ ತಾಯಿದ ಕೇಳಂಗಿಲ್ಲ, ನಮ್ದೇನು ಕೇಳ್ತಾ ಬಿಡು. ಹೋಲ್ ಬಿಡಿಯವ, ಏಟ್ ಮಾತಾಡಿದ್ರ ಆಟ ಅಲ್ಲ. ಬಾಬಿ ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ತಿಂದು ಹೋಗಕಂತ ಬಾ. ಹಂಗ ಟಮಾಟಿ ಹಿಂಡಿ ಎರ್ದೀನಿ, ತೊಗೊಂಡು ಹೋಗಿ ಕೊಡು ನಿನ್ನ ಸೊಸಿಗೆ. ಬ್ಯಾಡ್ಯವ್ವ ಹೊಕ್ಕಿನಿ. ಮತ್ತು ನಿನ್ನ ಮನ್ಯಾಗಿನ ಚಟ್ನಿ ತಂದಿನಿ ಅಂದ್ರೆ ಮತ್ತೆ ಅಯ್ಯೋ ಯವ್ವ ಮತ್ತೆ ಒಂದು ಹೋಗಿ 9 ಮಾಡ್ತಾಳೆ, ಬ್ಯಾಡ ತಗೋ. ಅಯ್ಯೋ ನನ್ನ ಮನ್ಯಾಗ ತಂದಿ ಅಂತ ಯಾಕೆ ಹೇಳ್ತಿ? ನೀನು ಹರ್ದಿನ ಅಂತೀವಿ, ಆಕೆ ಅಡಿಗೆ ಮನೆ ಬಂದು ಹಣಿಕೆ ಅಕ್ಕನ ಇಲ್ಲಲ್ಲ. ಪಾಪ ಬಸರಿ ಬೈಕಿ ತಿಂತಾಳ, ಹುಳಿ ಉಪ್ಪು ಖಾರ ತಿನ್ಬೇಕು ಅನಿಸ್ತತಿ. ತೊಗೊಂಡು ಹೋಗಿ ಕೊಡು. ನಾನು ಹರ್ದಿನವ ಚಟ್ನಿ ಅಂತ ಹೇಳ್ಬಿಡು, ಆಕೆ ನೋಡಕ್ ಬರ್ತಾನ. ಇವ್ನ ರೊಕ್ಕ ತೆಗೆದಿಟ್ಕೋ. ಮತ್ತು ಹಳೆ ತನಕ ಅದು ಮತ್ತು ಬಟ್ಟಿ ಬರಿ ತೊಗೋಬೇಕಾ? ನೀವಂಕರು ಬರಂಗಿಲ್ಲ ಅಂತ ಹೇಳಿ ನಿನ್ನ ಹತ್ರ ತೆಗೆದಿಟ್ಕೋ. ಒಂದು ಸ್ವಲ್ಪ ರೊಕ್ಕ ಆಗಿಂದ ಒಂದಿಟ್ಟು ಬಂಗಾರ ತೊಗೊಳಕಂತೆ. ಆ ಕೊಳ್ಳಾಗ ಅವು ಇವನ್ನ ದಿನ ಬಂಗಾರ ತಾಳಿ ಚೈನ್ ಏನು ಹಾಕೊಂಡು ಅಡ್ಡಾಡ್ತಿ ಬೇಡ. ಅವು ಕರ್ಮಣಿದ ಐತಲ್ಲ ಅವ್ನು ಹಾಕೊಂತಿಲ್ಲ, ಅದ್ರಾಗ ಒಂದಿಷ್ಟು ಕೊಯ್ಯ ಗುಂಡ ಮಾಡಿಸ್ಕೊಳಕಂತೆ. ಹೋಗುವ ಅವನೇನು ಹಾಕೊಂತಾರ ಬೇಡ. ಇದನ್ನ ಒಂದು ಚೈನ ಮಾಡಿಸ್ಕೊಂಡ್ಬಿಡ್ತೀನಿ. ಅಂದ್ರೆ ಕರ್ಮಣಿ ಒಳಗೆ ಚಂದ ಅನಿಸ್ತೈತೆ. ಬಂಗಾರ ತಾಳಿ ಚೈನ್ದಾಗೂ ಚಂದ ಅನಿಸ್ತತ. ಅಥವಾ ನಿನಗೇನು ಬೇಕು ತಗೋ. ಇನ್ನೊಂದಿಷ್ಟು ರೊಕ್ಕ ನಿಮ್ಮಪ್ಪ ದುಡ್ದು ಕೊಡ್ತಾನ, ತಂದು ನಿನ್ನ ಕೈಯಾಗ ಕೊಡ್ತೀನಿ. ನಿನಗೇನು ಬೇಕು ಬಂಗಾರ ತಗೋ. ನೋಡವ್ವ ಮನಿಗೆ ಕರೋದು ಹಳೆತನ ಮಾಡೋಕ್ಕಾಗಂಗಿಲ್ಲ. ಆಕೆದ ಜೋಳ ತಕ್ಕೋತಾಳ ನನ್ನ ಮಗಳು. ನಿನಗೆ ನಿನ್ನ ಗಂಡಗ ಸೀರೆ ಅರಿಬಿ ತಗೋರಿ ಆಯವ. ಆಯ್ತು ತಗೋ. ಮೀನಾಕ್ಷಿ ನನ್ನ ಜಂಪರ್ ಹೊಲ್ದೇ ನೀವ ಬರೀ ಚಿಗೋರ. ಇನ್ನೂ ನಿಮ್ದು ತಯಾರಾಗಿಲ್ಲಲ್ರಿ ಜಂಪರ್? ಮೀನಾಕ್ಷಿ ನಾನು ನಿನಗೆ ಹೇಳಿಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನವ, ನನಗೆ ಜಂಪರ್ ಬೇಕಂತೆ. ಹಂಗಾರ ನಾ ಮುಂಜಾನೆ ಕೊಟ್ರೆ ನಡೀತಿತ್ತು. ಅಂದ್ರೆ ಕಾಜಿ ಬುಡ್ಡಿ ಮಾಡೋದು ಒಂದೇ ಐತ್ರಿ, ನಾ ಮುಂಜಾನೆ ಕೊಡ್ತೀನಿ. ನಾನು ಹಂಗೆ ಮನ್ಯಾಗ ಕೆಲಸದು ಭಾಳ ಇದ್ದು ರೀ, ಅರಿವಿನೂ ಭಾಳ ಇದ್ದು. ಅವು ಹಿಂಗಾಗಿ ಮತ್ತೆಲ್ಲ ಒಬ್ಬಕ್ಕೆ ಮಾಡ್ಕೋಬೇಕಲ್ಲ, ಹಿಂಗಾಗಿ ತಡ ಆಯ್ತು. ಆಯ್ತಾಡ್ರಿ ಮುಂಜಾನೆ ಹೇಳ್ತಾ ಕಡಿಕ 6ಕ್ಕೆ ಯಾರನ್ನಾರು ಕೊಟ್ಟು ಕಳಿಸ್ರಿ, ತಯಾರು ಮಾಡಿರ್ತೀನಿ. ತೊಗೊಂಡು ಹೋಗಲ್ರ ತಪ್ಪಿಸ್ಬೇಡವ ಯವ್ವ ಮೀನಾಕ್ಷಿ. ಮತ್ತು ಅದೇನ ಅಂತಾರಲ್ಲ ಇಲ್ಲ ಆಡ್ರಿ. ಸರಿ ಬರ್ತೀನಿ ತೋರ್ವ. ಹಂಗ ಆಕಿ ನಮ್ಮ ಸಸಿ ನಿನ್ನ ಹತ್ರ ಜಂಪರ್ ಹಾಕ್ಯಾಳ ಅಂತಲ್ಲ, ಹೌದಾ? ಎಷ್ಟು ಜಂಪರ್ ಹಾಕ್ಯಾಳ ನಮ್ಮ ಸಸಿ? 8 ಜಂಪರ್ ಹಾಕ್ಯಾರ ನೋಡ್ರಿ. ಮೊನ್ನೆ 4 ಜಂಪರ್ ಹೊಲ್ಸ್ಯಾಳ, ಈಗ ಮತ್ತೆ 8 ಜಂಪರ್. ನಿನ್ನ ಕಡೆ ಹೊಲ್ಸಿಲ್ಲ 4 ಜಂಪರ್? ಈಗ 8 ಜಂಪರ್ ಕೊಟ್ಟಾರಲ್ರಿ, ಅವು 3 ಜಂಪರ್ ಮಾತ್ರ ಇವರು, ಅವು ಬೇರೆ ಯಾರು ಅಂತವು, ಅವು ಅಳತಿ ಕೊಟ್ಟಾರ್ರಿ ನನಗೆ. ನೋಡವ ಮೀನಾಕ್ಷಿ ಎಂಥ ಪದ್ಧತಿ ಅಂತಿ ನನ್ನ ಸೊಸಿದು. ಈಗ ತವ್ರ ಮನೆಗೆ ಹೋಗಿರ್ತಾಳ, ಅಕ್ಕಂಗೆ ಜಂಪರ್ ಒಟ್ಟು ತೊಗೊಂಬರ್ತಾ. ತೊಗೊಂಬಂದು ಇಲ್ಲಿ ಹೊಲಿಸಿ ಕೊಡ್ತಾ ನೋಡು, ಅಲ್ಲಿ ಬೇಕಾಗೋಕಿ ತವ್ರ ಮನ್ಯಾಗ. ಗಂಡಿನ ಮನೆ ರೊಕ್ಕ ಹಿಂಗ 3 ಪಾಲು 3 ಮಣ್ಣು. 2 ಹೆಣ್ಮಕ್ಳು ಅದಾವು, ಒಂದು 10 ರೂಪಾಯಿ ಇಟ್ಕೋಬೇಕು ಅನ್ನೋದಿಲ್ಲ ನೋಡು. ಬರೀ ತವ್ರ ಮನಿ. ಅವರು ಯವ್ವ ಅವ್ರವ್ರ ಪಕ್ಕಾದ್ರ ನನ್ನ ಸೊಸಿಯರ ಅವ್ವಾರು. ಅವರು ಈಗ ಏಟದ ಅನ್ನೋ ಗೊತ್ತೈತೆ. ಅವರು ಹಂಗಾತ್ ಹಿಂಗಾತ್ ಅಂತೇಳಿ ಅಂತಾರ. ಇದು ಗುಚ್ಚಿಗೆಂಡಿ ಈಗ ಹಿಂಗತಿ ಬಾಯಿ ಮಾಡ್ತತಿ. ಏನ್ ಮಾಡೋದವ? ನಾನು ಏನು ಅನ್ನಕ್ಕೂ ಬಾರದು, ಏನಾರ ಅಂದ್ರೆ ಒಂದು ಗೊತ್ತಾಕತಿ. ನನ್ನ ಮಗನ ಮುಂದೆ ಉಲ್ಟಾ ಪಲ್ಟಾ ಹಸ್ತಾಳವ. ಅದಕ್ಕೆಲ್ಲ ಹೇಳೋದು ಬಿಟ್ಟುಬಿಟ್ಟಿನಿವ ಮೀನಾಕ್ಷಿ. ಇಲ್ಲಿ ಬಂದಿರ್ತಾಳಲ್ಲ, ನೀನಾರು ಒಂದಿಟ್ಟು ತಿಳಿಸಿ ಹೇಳು. ನೀನು ಕೂಡೋದು ಮಾತಾಡಿದ್ಲ ಅಂದ್ರೆ ತವ್ರ ಮನೆಯಾರು ಏಸ್ ದಿಂದಾರು ಅಂತೇ ಒಂದಿಟ್ಟು ಹೇಳಯ್ಯವ. ಬರೀ ಯಾವ್ದು ಬಾಳೆ ತವ್ರ ಮನೆಗೆ ಮಾಡ್ತತಿಯವ. ಮೊನ್ನೆ ನೋಡು ಗಂಡನ ಕೂಡ ಹೋಗಿ ಪ್ಯಾಟ್ಯಾಗ 4 ಇದನ್ನ ತೊಗೊಂಬಂದಾಳ, ಏನೋ ಲಂಗಾನ ತೊಗೊಂಬಂದು ತವ್ರ ಮನೆಗೆ ಹೋದ್ಲು. ಅದೇನೋ ಜಾತ್ರೆ ಅಂತ ಹೋಗ್ಯಾಳ. ಹೋಗಿ ಹೊಳೆ ಬರೋ ಮುಂದಾಗ 2 ಲಂಗ ಇಟ್ಕೊಂಬಂದ. 2 ಲಂಗ ಅವ್ರ ಅಕ್ಕಂಗೆ ಕೊಟ್ಟು ಬಂದ್ಬಿಟ್ಟ. ಏನವ ಇದು ಪದ್ಧತಿ ಹೇಳಿ ನೋಡುನು. ಹಿಂಗತಿ ಆದ್ರೆ ಹೆಂಗೆ ಬಾಳೇನಯ್ಯವ ನಮ್ದು. ಒಂದಿಟ್ಟು ನಿನ್ನ ಹತ್ರ ಬಂದಿರ್ತಾಳಲ್ಲ ಮೀನಾಕ್ಷಿ, ಒಂದಿಟ್ಟು ನಿನ್ನ ತಿಳಿಸಿ ಹೇಳಯ್ಯವ. ನನ್ನ ಕೂಡ ಮಾತಾಡಿದ್ರೆ ಹೇಳ್ತೀನಿ ಆಡ್ರಿ ನಾನು. ಇಂಥ ಹಾಪ್ತಿಲಿ ಸಸಿ ಗಂಟು ಬಿದ್ದಾಳಯ್ಯವ ನನಗೆ. ಏನು ಕೇಳ್ತಿ ನೋಡುವ. ಅಂದಂಗೆ ಇವ್ರು ಯಾರು? ನಮ್ಮ ವಾರಿ. ಹೌದನ? ಒಮ್ಮೆ ನೋಡೇ ತಗೋರಿ ನಿಮ್ಮನ್ನ. ನಾನು ಬರೋಕ್ಕಾಗಿಲ್ರಿ, ಸೊಸಿ ಒಂದು ಹೊಟ್ಲದಾಳ್ರಿ, ಹಿಂಗಾಗಿ ಬರೋಕ್ಕಾಗಿದ್ದೇ ಇಲ್ರಿ. ನಿಮಗೂ ಒಬ್ಬವನ ಮಗ ಅಲ್ಲ ಅಂದಿದ್ಲು ಒಂದ್ಸತಿ ಮೀನಾಕ್ಷಿ. ನಮ್ಮನ್ನ ಒಬ್ಬವನ ಅದಾನಂತೆ. ನನಗೂ ಒಂದ ಗಂಡ್ರಿ ಯಾಕಾರ ಅದು ಹಿಂದಿ ಸೇರಿದ್ ಹಿಡ್ಕೊಂಡು ಅಡ್ಡಾಡ್ತತಿ. ನನ್ನ ಮಾತು ಒಟ್ಟ ಕೇಳಂಗಿಲ್ಲ. ಈಕಿ ಸೊಸಿ ಸ್ಯಾನಕ್ಕಿಲ್ಲ, ಆದ ಬಾಳೆ ಒಟ್ಟು ತವ್ರ ಮನೆಗೆ ಮಾಡ್ತಾಳ. ಏನು ಮಾಡೋದು? ಇನ್ನು ನೀವು ಒಂದು ಹೆಣ್ಣರ ಹಿಡ್ದಿರಿ, ನನಗೆ ಹೆಣ್ಣು ಇಲ್ಲ. ಇವ ಒಬ್ಬವನ ಮಗನ. ಚಿ ಅಂದ್ರೂ ಅವ್ರ ಕಾಲಾಗ ಬೀಳ್ಬೇಕು, ಟೂ ಅಂದ್ರೂ ಅವ್ರ ಕಾಲಾಗ ಬೀಳ್ಬೇಕು. ನನ್ಗೆ ಇಂಥ ಪರಿಸ್ಥಿತಿ ಐತ್ರಿ ಯಾಕಾರ. ಒಂದ ಗಂಡ ಮಗನ ಹಡ್ದಾರ ಬಾಳೆ ಏನು ಚಂದ ಇರಂಗಿಲ್ರಿ. ಸೊಸ್ತ್ಯಾರು ಏನು ಮಾಡಿದ್ರು ಮಾಡಿಸ್ಕೋಬೇಕು ನೋಡ್ರಿ. ಏನು ಲೋಕ ರೂಢಿನ ಹಂಗತಿ ಐತೆ ತಗೋರಿ. ಬಾಯನ್ ತುತ್ತು ತೆಗೆದು ಬಾಯಾಗಿಟ್ರು ಸೊಸ್ತ್ಯಾರು ಯಾವತ್ತೂ ಮಕ್ಳಾಗಕ್ಕೆ ಸಾಧ್ಯನೇ ಇಲ್ಲಲ್ರಿ, ಹೌದಿಲ್ರಿ? ಇವ ಅಕ್ಕಾರ ಅತ್ತಿ ಏನು ಮಾಡಿದ್ರು ಆ ಅತ್ತಿ ಕೈ ಬರಿಗೈನ. ನಾನು ತಾಯಿಕಿನ ಹೆಚ್ಚು ನೋಡ್ಕೊಂಡೆ ನನ್ನ ಸೊಸಿನ. ಮತ್ತೆ 3 ಗೂಟನ ಬಿಡದ್ಲು. ಯಾಣೆ ಹುಡುಗನ್ನ ಹಡಿಯಾಕ ಹೋಗ್ಲಿಲ್ಲ.
ಅಂದ್ರೆ ಆಕಿದು 7ರಾಗ ಮತ್ತು ಇಲ್ಲೇ ಹಡ್ಕೊಂಡ್ಬಿಟ್ಲ 7ರಾಗ ಹಡದ್ಬಿಟ್ಲು. ಹೊಡೆದು ನಾನು ಇಲ್ಲೇ ಬಾಣೆತನ ಮಾಡಿದ್ರ ಅಂತೇಳಿ ಎಲ್ಲ ಬಾಣೆತನ ಮಾಡಿದ್ನಿ. ಆಕಿ ನಾನು ನೋಡಿಲ್ಲ 5 ತಿಂಗಳ ಕಾಟ ಬಿಟ್ಟು ಕೆಳಗೆ ಇಳಿಸಿಲ್ಲ. ಅಷ್ಟು ಚಂದ ಬಾಣೆತನ ಮಾಡಿದ್ದೆ ನಾನು. ಎಲ್ಲ ಮಾಡಿದ್ನೆ. ಒಂದಿನ ಜಗಳ ಹತ್ತಿತ್ತ. ಏನ ಸತಾಸೂರು ಮಾಡಿ ಒಂದು ಮಾತಂದು ನೋಡ್ರಿ ಅಕ್ಕಾರ. ಅಯ್ಯೋ ನನ್ನ ಸೊಸಿ ಅಂದ್ಲು, ನೀವೇನು ಮಾಡ್ರಿ ನಮಗೋಸ್ಕರ ಅಂದ್ಬಿಟ್ಲು. ಅದಕ್ಕೆ ನನ್ನ ಮಗ ಯಾಕ್ಲೆ ಹಿಂಗತಿ ಅಂತಿ ಅಂತ ಅನ್ಲಿಲ್ಲ. ನೋಡಯ್ಯಪ್ಪ ನೀನು ಏನು ಹಿಂಗತಿ ಅಂತಾಳ ಅಂತೇಳಿ ನಾನು ನನ್ನ ಮಗಗೆ ಅನ್ನಕ್ಕೆ ಹೋದ್ರೆ ಆಕೆ ಅಂದಿದ್ರಾಗ ಏನು ತಪ್ಪೈತಿ? ನಮ್ದು ಏನು ಮಾಡ್ಯವ ನೀನು ಅಂತ ಕೇಳಿಬಿಟ್ಟ ಮಗ. ಯಪ್ಪ ದೇವ್ರ ನಾ ಅಲ್ಲಿಗೆ ಸತ್ನಿ ಅಂತ ಅನಿಸ್ಬಿಡ್ತ್ರಿ. ಯಾಕಾರ ಏನು ಕೇಳ್ತೀರಿ? ನಿಮ್ಮಂತಾರ ಮುಂದಟ್ಟು ಹೇಳಿದ್ನಿ ಅಂದ್ರೆ ಮನಸ್ಸು ಹರವಾಳ ಆಕತಿ ಅಂತ ಹೇಳಿದ್ನೆ. ಯವ್ವ ಹೆಣ್ಣು ಗಂಡು ಹೊಡೋದ್ರಿಂದ ಎಲ್ಲಾರ ಮನೆಯಾಗ ವಿರೋಧ ತೋರಿ ಯಾಕಾರ. ಸರಿ ಯವ್ವ ಬರ್ತೀನಿ ನಿನ್ನ ಮೀನಾಕ್ಷಿ. ಯವ್ವ ಮತ್ತು ಮರಿಬೇಡವಾ ಹೊಲದಿಡು ಜಂಪರ. ನಿನ್ನ ಹತ್ರ ಬಂದಾಗ ಒಂದಿರ್ತೀವಿ ಹೇಳವ. ನನ್ನ ಸಸಿ ಅದು ಶಾನೇದಿಲ್ಲ. ಆಯ್ತಾಡ್ರಿ ಸರಿ ಅಂದ್ರೆ ಬೇವ. ಇವ್ರ ಸಸಿ ಬರ್ತಾಳ. ನಾನು ಇನ್ನೂ ಸುಳ್ಳು ಹೇಳಿದ್ನೆ. ಮೊನ್ನೆ 10 ಜಂಪರು ಹಾಕ್ಯಾಳ ಅವ್ರ ಅತ್ತಿ ತುಡುಗಿಲಿ. ಹೇಳಬೇಡ್ರಿ ನಮ್ಮ ಅತ್ತಿ ಬಂದ್ರಂತೆ ಹೇಳ. ಅವ್ರ ಅವಂದು ಅವ್ರ ಅತ್ತಂಗ್ಯಾರು ಅಷ್ಟು ಜಂಪರ್ ಹೊಲಿಸ್ಕೊಂಡು ಹೋದ್ಲು ನೋಡಕ್ಕೆ. ಗಂಡನ ರೊಕ್ಕ ಕೊಡ್ತಾನೆ ಅಂತ ಬೇ ಹೊಲಗುಲಿಗೂ. ಅದೆಂತ ಹಡಿಬಿಟ್ಟೈತೆ ಅದು. ಗಂಡನ ಮನೆ ಉದ್ಧಾರ ಮಾಡೋದಲ್ಲ, ತವ್ರ ಮನೆ ಉದ್ಧಾರ ಮಾಡೋಕೆ. ಅವೇ ಅಂತ ತಾಯಿ ಅತ್ತಂಗ್ಯಾರು. ಬರೀ ತಮ್ಮ ಸ್ವಾರ್ಥನ ನೋಡ್ಕೊಂತಾವಂದ್ರ ಅವ್ಯಾವು? ಮುಂದೆ ಈಗಿನ ಮಾತ್ರ ಎತ್ತು ಹೋಗದಾಗ ಗೊತ್ತಾಗತ್ತೆ ನೋಡಿ. ಅಲ್ಲಿ ಮಟ್ಟ ಗೊತ್ತಾಗಿಲ್ಲ ಮೀನಾಕ್ಷಿ. ಪಾಪ ಹೆಣ್ಮಾಳು ಚಲೋ ಐತಿ ನೋಡಾಕ. ಆಕೆ ಮಾತಾಡೋದು ಕೇಳಿದ್ರ ಒಂಥರ ಕಳ್ಕಿತ್ತು ಒಂದಂಗೆ.